ಈ ಹೊತ್ತಿನ ರಾಜ್ ನ್ಯೂಸ್ನಲ್ಲಿ ಮೊದಲ ಸ್ಟೋರಿ. ನಿನ್ನೆ ದೇಶದಾದ್ಯಂತ ನೀಟ್ ಮರುಪರೀಕ್ಷೆ ಇತ್ತು. ಈ ನೀಟ್ ಮರುಪರೀಕ್ಷೆಗೆ ಹಲವು ಕಡೆಗಳಲ್ಲಿ ಪರೀಕ್ಷೆಯನ್ನ ಮಿಸ್ ಮಾಡ್ಕೊಂಡಿದ್ದಾರೆ. ಅದರ ಒಂದಷ್ಟು ಮನ ಕಲಕುವಂತಹ ಘಟನೆಗಳನ್ನು ನಿಮ್ಮ ಮುಂದೆ ಇಡುವಂತ ಪ್ರಯತ್ನ ಮಾಡ್ತೀನಿ. ಮೊದಲಿಗೆ ಮಧ್ಯಪ್ರದೇಶದಲ್ಲಿ ಏನಾಯ್ತು ಅಂತ. ಮಧ್ಯಪ್ರದೇಶದಲ್ಲೂ ಈ ನೀಟ್ ರೀ ಎಕ್ಸಾಮ್ ಬರೆಯೋದಕ್ಕೆ ಅಂತ ಹೋಗಿದ್ರು. ಮಗಳ ನೀಟ್ ಪರೀಕ್ಷೆಗೆ ಅವಕಾಶ ಸಿಕ್ಕಲಿಲ್ಲ. ಪಾಪ ತಂದೆ ಸಿಕ್ಕಾಪಟ್ಟೆ ಕಣ್ಣೀರಾಕಿದ್ರು. ಇದು ಮನ ಕಲಕುವ ಘಟನೆ ಮಧ್ಯಪ್ರದೇಶದಲ್ಲಾಗಿರೋದು. 2 ನಿಮಿಷ ತಡ ಆಗಿದ್ದಕ್ಕೆ ವಿದ್ಯಾರ್ಥಿನಿಗೆ ಅವಕಾಶನೇ ಸಿಗಲಿಲ್ಲ. ಗೇಟ್ ಬಾಗ್ಲೇ ಓಪನ್ ಮಾಡಲಿಲ್ಲ. ಮಗಳಿಗೆ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಸಿಕ್ಕಲಿಲ್ಲ ಅಂತ ಹೇಳಿ ತಂದೆ ಪಾಪ ಆಕ್ರೋಶ ಹೊರ ಹಾಕಿದ್ರು. ಕೈ ಮುಗಿದ್ರು, ಕಾಲ್ ಮುಗಿದ್ರು, ಕಣ್ಣೀರು ಹಾಕಿದ್ರು. ಮನ ಕರಗಲಿಲ್ಲ. ಮಗಳ ಭವಿಷ್ಯದ ಕನಸು ಕಂಡಿದ್ದಂತಹ ತಂದೆಯ ನೋವು, ಕಣ್ಣೀರು ನಿಜಕ್ಕೂ ಎಂಥವ್ರಿಗೂ ದುಃಖ ತರಿಸ್ಬಿಡುತ್ತೆ, ಆಘಾತ ತರಿಸುತ್ತೆ. ಮಗಳಿಗಾಗಿ ಪರೀಕ್ಷಾ ಸಿಬ್ಬಂದಿಯ ಬಳಿ ಅಂಗಲಾಚ್ತಾರೆ ಪಾಪ ತಂದೆ. ಆಕ್ರೋಶದಲ್ಲೇ ಆ ಗೇಟ್ಗೆ ತಲೆ ಹೊಡ್ಕೊಳ್ತಾರೆ ತಂದೆ ಪಾಪ. ನಡು ರಸ್ತೆಯಲ್ಲೇ ಒದ್ದಾಡ್ತಾರೆ. ತಂದೆಯ ಈ ಗೋಳಾಟ ನೋಡಿ ಮಗಳೂ ಕಣ್ಣೀರಾಗ್ತಾರೆ. ಮಧ್ಯಪ್ರದೇಶದ ವಿದಿಶಾದ ಮಹಿಳಾ ಕಾಲೇಜು ಸೆಂಟರ್ನಲ್ಲಾಗಿರೋ ಘಟನೆ ಇದು. ಮೊದಲಿಗೆ ವಿಡಿಯೋ ನೋಡ್ಕೊಂಡು ಬನ್ನಿ. भाई जब पेड़ लीक होगा यार, बड़ा भाई देख लीजिए और अंदर पूछ लीजिए। बच्चे वैसे डिप्रेशन में चल रहे हैं, कर लीजिए। हमें कोई मतलब यार, भाई साहब नहीं हो पाएगा। हमने वहाँ भाई साहब निकालो भाई, वहाँ से पड़ेगा नहीं भाई, ऐसे नहीं होता कि नहीं हो पाएगा। हो जाएगा यार, हम 15 मिनट भाई साहब हो गया तो तक क्या में मिला यार। सरकार की नहीं बचा नहीं, सरकार जब कल हो रही थी जब भाई तो लीक भाई जब कल हो रही ನೋಡಿ ನಿಜಕ್ಕೂ ಎಂಥ ಪರಿಸ್ಥಿತಿ ಅಂಥೇಳಿ. ತಂದೆ ಮಗಳು ಇಬ್ಬರೂ ಗೋಳಾಡ್ತಿದ್ದಾರೆ. 2 ನಿಮಿಷ ಲೇಟ್ ಆಗಿದ್ದು ಸರ್, ದಯವಿಟ್ಟು ಒಳಗಡೆ ಬಿಡಿ ಅಂತಂದರೆ ಕೇಳ್ತಾ ಇಲ್ಲ. ನಿಜಕ್ಕೂ ಅವ್ರ ಕಷ್ಟ ಹೆಂಗಿತ್ತು ಅಂತಂದರೆ, ನೀಟ್ ಪರೀಕ್ಷೆ ಲಾಸ್ಟ್ ಟೈಮ್ನಲ್ಲಿ ಮರುಪರೀಕ್ಷೆ ಆಗಿ ಅಂದರೆ ಆ ಎಕ್ಸಾಮ್ನೇ ಕ್ಯಾನ್ಸಲ್ ಮಾಡಿಬಿಟ್ರು. ಆವಾಗ ಇಡೀ ವರ್ಷ ನಿದ್ದೆಗೆಟ್ಟು ಓದ್ಕೊಂಡಿದ್ರು. ಕ್ಯಾನ್ಸಲ್ ಆಗೋಯ್ತಲ್ಲ, ಆಯಿತು ಸರಿ ಇನ್ನೊಂದು ಸಲ ಪ್ರಿಪೇರ್ ಆಗೋಣ ಅಂಥೇಳಿ ಈ 2 ತಿಂಗಳು ನಿಜಕ್ಕೂ ತಪಸ್ಸಿನ ರೀತಿಯಾಗಿ ಆ ನೀಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗಿರ್ತಾರೆ. ಮಗಳಿಗೆ ತಂದೆಯ ಸಪೋರ್ಟ್ ಕೂಡ ಹಾಗೆ ಇರ್ತಿತ್ತು. ಈಗ ಮತ್ತೆ ಎಕ್ಸಾಮ್ ಸೆಂಟರ್ಗೆ ಬಂದ ತಕ್ಷಣ ಗೇಟ್ ಬಾಗ್ಲಾಕ್ಬಿಟ್ಟು 2 ನಿಮಿಷಕ್ಕೆ ಎಕ್ಸಾಮ್ಗೆ ಅಲೋ ಮಾಡಲಿಲ್ಲ ಅಂದಾಗ ಅವ್ರು ಪಟ್ಟಂತಹ ಕಷ್ಟ ಇದೆಯಲ್ಲ, ಆ ಕಷ್ಟನೇ ಈಗ ಕಣ್ಣೀರ ರೂಪದಲ್ಲಿ ಬರ್ತಾ ಇದೆ. 1 ಸಲ ಸರಿ 2 ಸಲ ಸರಿ ಈ ರೀತಿಯಾಗಿ ಪದೇ ಪದೇ ಆಗ್ತಾ ಇದೆ ಅಂತ ಹೇಳಿ ಎಷ್ಟೋ ಜನ ವಿದ್ಯಾರ್ಥಿಗಳು ಇದನ್ನೇ ಹೇಳ್ತಾ ಇರೋದು. 1 ನಿಮಿಷ 2 ನಿಮಿಷಕ್ಕೆ ಒಂಚೂರನ್ನು ಅಲೋ ಮಾಡೋದಿಲ್ಲ ಅಂತಂದ್ಬಿಟ್ರೆ ಏನ್ ಕತೆ? ಸ್ಟ್ರಿಕ್ಟು ಯಾವ ಜಾಗದಲ್ಲಿ ಸ್ಟ್ರಿಕ್ಟ್ ಆಗಿರಬೇಕು ಆ ಜಾಗದಲ್ಲಿ ಸ್ಟ್ರಿಕ್ಟ್ ಆಗಿರಬೇಕು. ಈ ಪ್ರಶ್ನೆ ಪತ್ರಿಕೆ ಲೀಕ್ ಆಗುತ್ತೆ, ಅಲ್ಲಿ ಸ್ಟ್ರಿಕ್ಟ್ ಇರೋದಿಲ್ಲ. ಆದರೆ ಒಬ್ಬ ವಿದ್ಯಾರ್ಥಿ ಎಕ್ಸಾಮ್ಗೆ 1 ನಿಮಿಷ 2 ನಿಮಿಷ ಲೇಟ್ ಆಗೋಯ್ತು ಅಂತ ಅವಾಗ ಇವ್ರಿಗೆ ಇಲ್ಲ ಸ್ಟ್ರಿಕ್ಟು ನಾವು ಅಂತ ಹೇಳ್ಕೊಳ್ಳೋದು. ಆ ಗೈಡ್ಲೈನ್ಸು ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನ ಸೋರಿಕೆ ಆಗದ ರೀತಿಯಾಗಿ ಮಾಡಬೇಕಲ್ಲ, ಅಲ್ಲಿ ಗೈಡ್ಲೈನ್ಸ್ ಅನ್ನ ಫಾಲೋ ಮಾಡಬೇಕು. ಆದರೆ ವಿದ್ಯಾರ್ಥಿಗಳು 1 ನಿಮಿಷ 2 ನಿಮಿಷ ಲೇಟ್ ಆಗಿ ಬಂದ ತಕ್ಷಣ ಗೈಡ್ಲೈನ್ಸ್ ಅನ್ನೋ ಹೆಸರಲ್ಲಿ ಪಾಪ ಅವ್ರ ಕಣ್ಣೀರ್ ಕಾರಣ ಆಗ್ಬಿಟ್ರಲ್ಲ ಎಲ್ಲ ಸೇರ್ಕೊಂಡು.